Hello students, Yellow Namaskara. This is the third day of second chapter, that is a biological classification. Yes, ಎರಡು ವಿಡಿಯೋ ಆಗಿದೆ ಈಗ. ಆ ಎರಡು ವಿಡಿಯೋದಲ್ಲಿ ಏನೇನು ಓದಿದ್ವು ಅನ್ಸ್ತಾ ರಿವೈಸ್ ಮಾಡಿ ಮುಂದಿನ ಟಾಪಿಕ್ ಹೋಗೋಣ. ಕ್ಲಿಯರ್? ಸೊ ಎಲ್ಲಿ ಮಟ್ಟ ನೀವು ರಿವಿಷನ್ ಮಾಡೋದಿಲ್ಲ ಟಾಪಿಕ್ ಪರ್ಫೆಕ್ಟ್ ಆಗೋದಿಲ್ಲ. ಕ್ಲಿಯರ್? ಫಸ್ಟ್ ಒನ್, ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಡೆಫಿನೇಷನ್ ನಾವು ನೋಡಿದ್ದು. So that is nothing but the grouping of living organism into convenient category based on easily observable characters. Perfect? ಎಲ್ಲರಿಗೂ ಬರುತ್ತೆ? Good. Now, ಈ classification ಯಾವಾಗ ಸ್ಟಾರ್ಟ್ ಆಯಿತು? Civilization ಸ್ಟಾರ್ಟ್ ಆಗುತ್ತೆ. So first scientific attempt made by the Aristotle almost 350 BC, ಅವರು ಕೆಲವು assumption ಕೊಟ್ಟಿದ್ರು. He classified the plant into herbs, shrubs and tree. First one, he classified the animal based on the presence or absence of the red blood. If red blood is there, then it is called the enema. Red blood illa antindre enema. This is second point. Aristotle ಬಗ್ಗೆ ಇಷ್ಟೇ ಮಾಹಿತಿ ಕೊಟ್ಟಿದೆ. Next come to the main scientist. ಇಲ್ಲಿಂದ ಸೈಂಟಿಸ್ಟ್ ಹೆಸರುಗಳು ಬಂದು ಕಿಂಗ್ಡಮ್ ಹೆಸರುಗಳು ಬಂದು. Carolus Linnaeus in 1758, this is 350 BC, 1758ರಲ್ಲಿ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಒಂದು ಜೀವ ಸಾಮ್ರಾಜ್ಯವನ್ನು ಎರಡು ಸಾಮ್ರಾಜ್ಯದಲ್ಲಿ ಡಿವೈಡ್ ಮಾಡಿ, ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್. ಈ ಕ್ರೈಟೀರಿಯಾ ಏನು? ದ ಕ್ರೈಟೀರಿಯಾ ಈಸ್ ಓನ್ಲಿ ಫಾರ್ ಫ್ಯೂ ಫೀಚರ್ಸ್, ಕೆಲವೊಂದಷ್ಟೇ ಗುಣದ ಬೇಸಿನ ಮೇಲೆ ಈ ಕ್ಲಾಸಿಫೈ ಮಾಡಿ. ಇದರಲ್ಲಿ ಸೆಲ್ ವಾಲ್ ಇದೆ, ಇಲ್ಲಿ ಸೆಲ್ ವಾಲ್ ಇಲ್ಲ. ದಿಸ್ ಇಸ್ ಅಟೋಟ್ರೋಫಿಕ್ ಆರ್ ಫೋಟೋಸಿಂಥೆಟಿಕ್, ತಮ್ಮ ಆಹಾರ ತಾವೇ ತಯಾರಿಸ್ಕೊಳ್ತವೆ. ಇವು ಆಹಾರ ಸಲುವಾಗಿ ಬೇರೆ ಬೇರೆ ಡಿಪೆಂಡೆಂಟ್. ಸೊ ದಿಸ್ ದ ಮೇನ್ ಕ್ರೈಟೀರಿಯಾ. ಇಲ್ಲಿ ಕ್ಲೋರೋಪ್ಲಾಸ್ಟ್ ಇದೆ, ಇಲ್ಲಿ ಕ್ಲೋರೋಪ್ಲಾಸ್ಟ್ ಇದೆ. ದಿಸ್ ಇಸ್ ಬ್ರಾಡ್. ಈ ಎರಡೇ ಗುಂಪಾಗಿ ಮಾಡಿದ ಕೂಡಲೇ ಪ್ರಾಬ್ಲಮ್ ಏನಾಗುತ್ತೆ ಇದರಲ್ಲಿ, ಆಲ್ಮೋಸ್ಟ್ ದ ಡಿಫ್ರೆಂಟ್ ಟೈಪ್ ಆಫ್ ಆರ್ಗ್ಯಾನಿಸಮ್ ಕಮ್ ಇನ್ ಟು ಒನ್ ಕಿಂಗ್ಡಮ್. ಕ್ಲಿಯರ್? ಸಮ್ಟೈಮ್ ದ ರಿಲೇಟೆಡ್ ಆರ್ಗ್ಯಾನಿಸಮ್ಸ್ ಆರ್ ಸಪರೇಟೆಡ್. ಇದು ಪ್ರಾಬ್ಲಮ್ ಆಗೇಬಿಟ್ಟು. ಸೊ ದ ಡ್ರಾಬ್ಯಾಕ್ಸ್ ಆಫ್ ಟು ಕಿಂಗ್ಡಮ್ ಮೀನ್ಸ್ ಇದರೊಳಗೆ ಏನು ತಪ್ಪುಗಳಿದೆ ಅಂತ ಹೇಳಿದ್ರೆ, ಸೊ ಇನ್ ದಿಸ್ ಕ್ಲಾಸಿಫಿಕೇಶನ್ ಯುನಿಸೆಲ್ಯುಲರ್, ಮಲ್ಟಿಸೆಲ್ಯುಲರ್ ಅಂತ ಡಿಫ್ರೆನ್ಸ್ ಮಾಡಿದೆ, ಎಲ್ಲ ಒಂದರಲ್ಲೇ ಹಾಕಿಬಿಡ್ತು. ಯುನಿಸೆಲ್ಯುಲರ್ ಮೀನ್ಸ್ ಒಂದೇ ಜೀವಕೋಶದಿಂದ ಆಗಿದ್ದು, ಮಲ್ಟಿಸೆಲ್ಯುಲರ್ ಮೀನ್ಸ್ ಇಟ್ ಇಸ್ ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್. ಕ್ಲಿಯರ್? ಇದೆಲ್ಲ ಮಿಕ್ಸ್ ಮಾಡಿ ಒಂದರಲ್ಲೇ ಹಾಕಿಬಿಟ್ರು. ಪ್ರೋ ಕ್ಯಾರಿಯೋಟ್ ಅಂಡ್ ಯು ಕ್ಯಾರಿಯೋಟ್. ಈ ಪ್ರೋ ಕ್ಯಾರಿಯೋಟ್ ಅಂದ್ರೆ ಏನು, ಯು ಕ್ಯಾರಿಯೋಟ್ ಅಂತ ಡು ಯು ರಿಮೆಂಬರ್? Prokaryote means where the nuclear membrane is absent. Nucleus organelle. Eukaryote means nucleus ಇದೆ. Autotrophic and heterotrophic or saprophytic. Autotrophic means which they prepare their own food. Saprophytic means ಡೆಡ್ ಆರ್ಗ್ಯಾನ್ ಮೇಲೆ ಡೆವಲಪ್ ಆಗ್ತಲ್ಲ, ಅದು ಸ್ಯಾಪ್ರೋಫೈಟ್. ಸೊ ಇದು ಏನು ಡಿಫ್ರೆನ್ಸ್ ಮಾಡಿದ್ರೆ ಎಲ್ಲ ಸೇರಿಸಿ ಒಂದರಲ್ಲಿ ಹಾಕ್ಬೇಕು. ಒನ್ ಮೋರ್ ಪಾಯಿಂಟ್, the cell wall of fungus, it is made up of chitin, and the cell wall of plant is made up of cellulose. ಇವೆರಡು ಬೇರೆ ಕ್ಯಾರೆಕ್ಟರ್. ಇದು ಎರಡೂ ಮಿಕ್ಸ್ ಮಾಡಿ ಒಂದೇ ಕಿಂಗ್ಡಮ್ದಲ್ಲಿ ಹಾಕ್ಬೇಕು. ಇದು ಆಕ್ಚುಲಿ ಎಲ್ಲ ಸಪ್ರೇಟ್ ಮಾಡಬೇಕಾಗಿತ್ತು. ದಿಸ್ ಇಸ್ ದ ಡ್ರಾಬ್ಯಾಕ್ ಆಫ್ ಟು ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ ಈ ಮಟೀರಿಯಲ್ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ದ ಯುನಿಸೆಲ್ಯುಲರ್, ಮಲ್ಟಿಸೆಲ್ಯುಲರ್, ಇಲ್ಲಿ ಕ್ಲೆಮಾಡೋಮೋನಾಸ್, ಕ್ಲೋರೆಲ್ಲಾ ಕಂಬೈನ್ಡ್ ವಿತ್ ಫಂಗಿ, ಆಲ್ಗೆ, ಬ್ರಯೋಫೈಟ್, ಟೆರಡೋಫೈಟ್. Prokaryote, eukaryote ಮತ್ತು ಕೊಟ್ಟಿರೋಲ್ಲಿ ಬ್ಯಾಕ್ಟೀರಿಯಾ ಅಂಡ್ ದಿಸ್ ಒನ್ ಸೈನೋಬ್ಯಾಕ್ಟೀರಿಯಾ ಕಂಬೈನ್ಡ್ ವಿತ್ ದ ಸ್ಪೈರೋಗ್ಯಾರಾ, ಇವೆಲ್ಲ. Autotrophic means plants are combined with the fungus, and here fungus is combined with the plant. ಇದು ಡ್ರಾಯಿಂಗ್. ನೆಕ್ಸ್ಟ್ ಕಮ್ ಟು ದ 5 kingdom ಕ್ಲಾಸಿಫಿಕೇಶನ್. ಇದ್ರ ಬಗ್ಗೆ ಒಂದು ದೊಡ್ಡ ಟೇಬಲ್ ನಾವು ಪರ್ಫೆಕ್ಟ್ ಮಾಡಿದ್ದು. ಈಗ ನಾ ಅದೇ ಟೇಬಲ್ ಬೇರೆ ಫಾರ್ಮ್ಯಾಟ್ದಲ್ಲಿ ಬರೀತೀವಿ. ಕ್ಲಿಯರ್? ಸೊ ದ 5 kingdom ಕ್ಲಾಸಿಫಿಕೇಶನ್ ಈಸ್ ಪ್ರಪೋಸ್ಡ್ ಬೈ ದ R.H. Whitaker. So in 1969, yes, R.H. Whitaker ಡಿಫರೆನ್ಸ್ ನೋಡಿದ್ರೆ 1758, 1969. ಈ ಸಂದರ್ಭದಲ್ಲಿ, ಈ ಡ್ಯೂರೇಷನ್ನಲ್ಲಿ ಕೆಲವು ಸೈಂಟಿಸ್ಟ್ ಬಂದಿದ್ರು. ಕ್ಲಿಯರ್? ಸೊ R.H. Whitaker ಈಗೆಲ್ಲ 5 ಕಿಂಗ್ಡಮ್ ಹೇಳಿಲ್ಲ. ಸೊ ಸಮ್ ಡಿಫರೆಂಟ್ ಸೈಂಟಿಸ್ಟ್ ಆದ್ರೆ, ಸೊ ಹಿ ಆಡೆಡ್ ಓನ್ಲಿ 1 ಕಿಂಗ್ಡಮ್ ಆ್ಯಂಡ್ ಪ್ರಪೋಸ್ ದಟ್. ಸೊ ಅಲ್ಟಿಮೇಟ್ಲಿ 5 ಕಿಂಗ್ಡಮ್ ಹೆಸರು ಬಂದು. So try to pronounce Kingdom Monera, Kingdom Protista, Kingdom Mycota, Kingdom Plantae, Kingdom Animalia. Monera, Protista, Mycota, Plantae, Animalia. So
ಈ ಎರಡು ಕಿಂಗ್ಡಮ್ ಇಲ್ಲಿ ಆಲ್ರೆಡಿ ಇದ್ದು, ಪ್ಲಾಂಟ್ ಕಿಂಗ್ಡಮ್ ಅಂಡ್ ಅನಿಮಲ್ ಕಿಂಗ್ಡಮ್. R.H. Whitaker has included only mycota. R.H. Whitaker ಅವರು ಈ ಒಂದೇ ಆ್ಯಡ್ ಮಾಡಿ, ಹಾಗಾಗಿ ಇವೆರಡು ಆ್ಯಡ್ ಮಾಡಿದ್ದವ್ರು ಯಾರು? The protista is added by the Ernst Haeckel. Monera is added by the Copeland. Clear? In duration. Plantae and Animalia is added by Carolus Linnaeus. Yes, almost 4 scientists. Carolus Linnaeus ಹೇಳಿದ್ರು Plantae and Animalia. ಆಮೇಲೆ ಬಂದರು Ernst Haeckel 1866. He given the Protista. ಕೋಪ್ಲೆಂಡ್ ಅವರು ಬಂದರು 1956ರಲ್ಲಿ ಅಥವಾ 58ರಲ್ಲಿ. ಸೊ ಹಿ ಗಿವನ್ ದ ಮೊನೆರಾ. R.H. Whitaker ಬಂದರು 1969ರಲ್ಲಿ. ಮೈಕೋಟಾ. Clear? So these two scientists' names are not given in the text. Not necessary, just information ಗೊತ್ತಿರಲಿ. Carolus Linnaeus, then Ernst Haeckel, then Copeland, then R.H. Whitaker. Then only the 5 kingdom classification is built. Clear? So ಈ ಸೈಂಟಿಸ್ಟ್ ಹೆಸರು ಮತ್ತೊಂದು ಸಲ ಬರೆದ್ರು ನಾನು. Clear? You will write afterwards one. So before that, ಈ 5 kingdom classification ಹೇಳಿಕ್ಕೆ ಕ್ರೈಟೀರಿಯಾ ಏನಿತ್ತು? ಗುಣದ ಆಧಾರದ ಮೇಲೆ ಕ್ಲಾಸಿಫಿಕೇಶನ್. ಸೆಲ್ ಸ್ಟ್ರಕ್ಚರ್ ಇದರಲ್ಲಿ ಯುನಿಸೆಲ್ಯುಲರ್, ಮಲ್ಟಿಸೆಲ್ಯುಲರ್ ಇದು ಬರುತ್ತೆ. ಸೆಲ್ ವಾಲ್ ಕಾಂಪೋಸಿಷನ್ ಬರುತ್ತೆ. ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆಯೋ ಇಲ್ಲೋ ಈ ಕ್ಯಾರೆಕ್ಟರ್ ಬಾಕ್ಸ್ ಅಲ್ಲಿ ಅವು 3 ಇದೆ. ಬಾಡಿ ಆರ್ಗನೈಸೇಷನ್, ವೆದರ್ ಇಟ್ ಇಸ್ ಯುನಿಸೆಲ್ಯುಲರ್, ಮಲ್ಟಿಸೆಲ್ಯುಲರ್, ಟಿಶ್ಯೂ ಗ್ರೇಡ್, ಆರ್ಗನ್ ಸಿಸ್ಟಮ್ ಗ್ರೇಡ್, ಇದೆಲ್ಲ ಬಂದು ಬಾಡಿ ಆರ್ಗನೈಸೇಷನ್ ಅಥವಾ ಥ್ಯಾಲಸ್ ಸ್ಟ್ರಕ್ಚರ್. ಕ್ಲಿಯರ್? ಮೋಡ್ ಆಫ್ ನ್ಯೂಟ್ರಿಷನ್, ಇದರಲ್ಲಿ ಕೆಲವೊಂದು ಟರ್ಮ್ಸ್ ಹೇಳಿದ್ದೆ. ಮೋಡ್ ಆಫ್ ನ್ಯೂಟ್ರಿಷನ್ ಮೀನ್ಸ್ 2 ಕ್ಲಾಸಿಫಿಕೇಶನ್ ಇದೆ, ಅಟೋಟ್ರೋಫಿಕ್ ಆರ್ ಹೆಟ್ರೋಟ್ರೋಫಿಕ್. ಇತ್ತಿಲ್ಲಿ ಅಟೋಟ್ರೋಫಿಕ್ ಮೀನ್ಸ್ ತಮ್ಮ ಆಹಾರ ತಾವೇ ತಯಾರಿಸಿಕೊಳ್ಳೋದು, ಹೆಟ್ರೋಟ್ರೋಫಿಕ್ ಮೀನ್ಸ್ ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಇದೆ. ಅಟೋಟ್ರೋಫಿಕ್ ಅಲ್ಲಿ ಮತ್ತೆ 2 ಬಂದವು, ಕೀಮೋಸಿಂಥೆಟಿಕ್ ಅಂಡ್ ಫೋಟೋಸಿಂಥೆಟಿಕ್. ಎಸ್, ಕ್ಯಾನ್ ಯು ರಿಮೆಂಬರ್? ಹೆಟ್ರೋಟ್ರೋಫಿಕ್ ಅಲ್ಲಿ ಮತ್ತೆ 3 ಬಂದವು, ಪ್ಯಾರಾಸೈಟಿಕ್, ಸಿಂಬಯಾಟಿಕ್, ಸ್ಯಾಪ್ರೋಫೈಟಿಕ್, ಹೋಲೋಜೋಲ್. ಕ್ಲಿಯರ್? ಸೊ ಮೋಡ್ ಆಫ್ ನ್ಯೂಟ್ರಿಷನ್, ಆಹಾರವನ್ನು ಹೇಗೆ ಪಡೆಯುತ್ತೆ. ಮೋಡ್ ಆಫ್ ರೀಪ್ರೊಡಕ್ಷನ್, ಅಸೆಕ್ಷುವಲ್ ರೀಪ್ರೊಡಕ್ಷನ್, ಸೆಕ್ಷುವಲ್ ರೀಪ್ರೊಡಕ್ಷನ್. ಎಸ್, ಫೈಲೋಜೆನೆಟಿಕ್ ರಿಲೇಶನ್ಶಿಪ್ ಒಂದು ಟರ್ಮ್ ಇದೆ. ಫೈಲೋಜೆನೆಟಿಕ್ ರಿಲೇಶನ್ಶಿಪ್ ಮೀನ್ಸ್ ಎವಲ್ಯೂಷನರಿ ರಿಲೇಶನ್ಶಿಪ್. ಈಗ ತಿಳ್ಕೊಳ್ಳೋದು. ಕ್ಲಿಯರ್? ಸೊ ನಾವು ಐ ವಿಲ್ ಡ್ರಾ ದ ಒನ್ diagram and you have to tell me the characteristics of this kingdom. ಇದು ಒಂದೊಂದು ಬರ್ಕೊಂತ ಹೋಗ್ತೇನೆ, ಎವಲ್ಯೂಷನರಿ ರಿಲೇಷನ್ ಅದರ ಇದ್ರ ಕ್ಯಾರೆಕ್ಟರ್ ನೀವು ಹೇಳ್ಕೊಂತೀವಿ. ಕ್ಲಿಯರ್? ಸೊ ಈ ಎವಲ್ಯೂಷನ್ ಹೆಂಗಾಗುತ್ತೆ ಹೇಳಿದ್ರೆ, ಫಸ್ಟ್ ಬಂದಿತ್ತು ದಿಸ್ ಈಸ್ ಕಿಂಗ್ಡಮ್ ಮೊನೆರಾ. ಪೃಥ್ವಿಯಲ್ಲಿ ಫಸ್ಟ್, ಭೂಮಿಯಲ್ಲಿ ಫಸ್ಟ್ ಉತ್ಪತ್ತಿಯಾಗಿದ್ದು ಮೊನೆರಾ. ಕ್ಲಿಯರ್? ಸೊ ಈ ಮೊನೆರಾ ಕಾಲಮ್ ನೋಡ್ಕೊಳ್ಳಿ, ಅದರೊಳಗಿನ ಕ್ಯಾರೆಕ್ಟರ್ ಹೇಳ್ಕೊಂತ ಹೋಗ್ತೀವಿ. ಕ್ಲಿಯರ್? ಕಿಂಗ್ಡಮ್ ಮೊನೆರಾ ಇದು ದಿಸ್ ಈಸ್ prokaryotic and unicellular. Yes? So ಇದೇ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ತೇನೆ. ದಿಸ್ ಇಸ್ unicellular prokaryotic. Yes? Cell wall one particular chemical ದಿಂದ ಇತ್ತು, that is peptidoglycan. Yes, peptidoglycan red color ಅಲ್ಲಿ ಬಂದಿದೆ. The cell wall is made up of peptidoglycan. The body organization is
cellular one. Yes, mode of nutrition is autotrophic, heterotrophic. Yes, autotrophically ಎರಡಿದ್ದು, heterotrophically almost more. Autotrophically chemosynthetic, photosynthetic, heterotrophically parasitic, saprophytic. So this is the kingdom Monera. So ಇದು ಬರೀ ಒಂದೇ ಸೆಲ್ ಆಗಿದೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ, that's why it is a prokaryote. Cell wall is made up of peptidoglycan, cellular grade organism. Mode of nutrition autotrophic, heterotrophic, ಅದರಲ್ಲಿ chemosynthetic, photosynthetic, parasitic, saprophytic. So this is the first kingdom originated in the earth. First ಭೂಮಿಯಲ್ಲಿ ಬಂದಿದ್ದು ಮೊನೆರಾ. Clear? ಈ ಮೊನೆರಾ ಕಿಂಗ್ಡಮ್ ಹೇಳಿದವರು ಯಾರು? So this kingdom is given by the Copeland. Yes? ಆಮೇಲೆ ಸೊ ಈ ಮೊನೆರಾ ಕಿಂಗ್ಡಮ್ ಸೊ ಮತ್ತೊಂದು ಕಿಂಗ್ಡಮಿಗೆ ಉತ್ಪತ್ತಿ ಕೊಟ್ಟು, that is Protista. So this kingdom, so I will draw one line here. So this is kingdom Protista. ಈ ಪ್ರೊಟಿಸ್ಟಾನು ಯುನಿಸೆಲ್ಯುಲರ್ ಇದೆ ಅಥವಾ ಕೊಲೋನಿಯಲ್ ಫಾರ್ಮ್ ಇದೆ, ಯಾವುದು? ಬಟ್ ಇಟ್ ಈಸ್ ಎ ಯೂಕ್ಯಾರಿಯೋಟಿಕ್. ಕ್ಯಾನ್ ಯು ಡಿಫರೆನ್ಶಿಯೇಟ್? ಈ ರೆಡ್ ಕಲರ್ ಲೈನ್ ಕೆಳಗಡೆ ಎಲ್ಲ ಇರುವುದು ಪ್ರೋಕ್ಯಾರಿಯೋಟ್. ಈ ಪ್ರೋಕ್ಯಾರಿಯೋಟ್ ಕಿಂಗ್ಡಮ್ ಯಾವುದು? ಬರೀ ಮೊನೆರಾ. ಇದರ ಮೇಲ್ಗಡೆ ಇರುವುದು ಎಲ್ಲ ಯೂಕ್ಯಾರಿಯೋಟಿಕ್. ಅದರಲ್ಲಿ ಫಸ್ಟ್ ಪ್ರೊಟಿಸ್ಟಾ. ದಿಸ್ ಪ್ರೊಟಿಸ್ಟಾ ಕಿಂಗ್ಡಮ್ ಈಸ್ ಗಿವನ್ ಬೈ Ernst Haeckel. Yes, so Copeland ಅವರು ಕೊಟ್ಟಿದ್ದು 1958ರಲ್ಲಿ, ಇದು 1866ರಲ್ಲಿ. ಎಸ್, ಸೈಂಟಿಸ್ಟ್ ಹೆಸರಷ್ಟೇ ಹೇಳ್ತೀನಿ, ಇಟ್ ಇಸ್ ಡ್ಯೂರೇಬಲ್. ಸೊ ಈ ಪ್ರೊಟಿಸ್ಟಾ ಕ್ಯಾರೆಕ್ಟರ್ ಏನಿತ್ತು? ಅಗೇನ್ ಐ ಆಮ್ ಗೋಯಿಂಗ್ ಟು ರೈಟ್ ವಿತ್ ದ ಬ್ಲ್ಯಾಕ್ ಕಲರ್ ಪೆನ್. ಸೊ ದಿಸ್ ಇಸ್ unicellular protista. It is a eukaryotic, same character. Cell wall present in only few. Present in only few organism. Eukaryotic organism ಅಂದ್ರೆ nuclear membrane ಅಲ್ಲಿ ಇತ್ತು. Yes, it is also cellular grade. Yes, nutrition is both written. Autotrophic na green color alli written. Autotrophic, heterotrophic red color alli written. This is a heterotrophic. So mode of nutrition is also again here autotrophic, specifically photosynthetic. Clear? Nutrition is also heterotrophic. ಇಲ್ಲಿ ಕೆಲವೊಂದು ಸ್ಯಾಪ್ರೋಫೈಟಿಕ್ ಇದೆ, ಕೆಲವೊಂದು ಹೋಲೋಜೈಟಿಕ್ ಇದೆ. ಸೊ ಡಿಫ್ರೆನ್ಸ್ ಇದಕ್ಕೂ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ದಿಸ್ ಇಸ್ ಅ ಯುನಿಸೆಲ್ಯುಲರ್ ಪ್ರೊಕ್ಯಾರಿಯೋಟಿಕ್, ದಿಸ್ ಇಸ್ ಯುನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್. ಇಲ್ಲಿ ಪೆಪ್ಟಿಡೋಗ್ಲೈಕನ್ ಸೆಲ್ ವಾಲ್ ಇದೆ, ಇಲ್ಲಿ ಸೆಲ್ ವಾಲ್ ಕೆಲವೊಂದರಲ್ಲಷ್ಟೇ ಇದೆ. ಮೊನೆರಾ ವಿಲ್ ಶೋ ದ ಆಲ್ಮೋಸ್ಟ್ ಆಲ್ ದ ಟೈಪ್ ಆಫ್ ನ್ಯೂಟ್ರಿಷನ್. ಇನ್ನೊಂದಲ್ಲಿ ಎಲ್ಲ ನ್ಯೂಟ್ರಿಷನ್. ನಾವು ಫಸ್ಟ್ ಬಂದಿದ್ದು ಮೊನೆರಾ, ಆಮೇಲೆ ಬಂದಿದ್ದು ಪ್ರೊಟಿಸ್ಟಾ. ಫ್ರಾಮ್ ಪ್ರೊಟಿಸ್ಟಾ ಆನ್ವರ್ಡ್ಸ್, ಸೊ 3 kingdoms ಆರ್ ಇವಾಲ್ವ್ಡ್ ಪ್ಯಾರಲಲಿ. ಈ ಪ್ರೊಟಿಸ್ಟಾದಿಂದ 3 ಕಿಂಗ್ಡಮ್ ಒಂದೇ ಆಲ್ಮೋಸ್ಟ್ ಸೇಮ್ ಟೈಮಿಗೆ ಇವಾಲ್ವ್ ಆಗುತ್ತೆ. ಕ್ಲಿಯರ್? ಸೊ ದಿಸ್ ಈಸ್ mycota. This center one is
Plantae, and last one is Animalia. Yes, so this is Mycota, this is Plantae, and this is Animalia. ಈ ಫೈಲೋಜೆನೆಟಿಕ್ ರಿಲೇಷನ್ ಅಂದ್ರೆ ಏನಂತಂದ್ರೆ ಮೊನೆರಾ ಪ್ರೊಟಿಸ್ಟಾಗೆ ದಾರಿ ಮಾಡಿಕೊಡ್ತು, ಮೊನೆರಾದಿಂದ ಪ್ರೊಟಿಸ್ಟಾ ಬಂತು, ಪ್ರೊಟಿಸ್ಟಾದಿಂದ ಫಂಗಸ್, ಕೆಲವೊಂದು ಪ್ರೊಟಿಸ್ಟಾ ಫಂಗಸ್ ಆಗಿ ಡೆವಲಪ್ ಆಯಿತು. ಫಾರ್ ಎಕ್ಸಾಂಪಲ್ ಸ್ಲೈಮ್ ಮೋಡ್ಸ್ ಅಂತ ಹೇಳಿ ನೆಕ್ಸ್ಟ್ ಬರುತ್ತೆ. ಕೆಲವೊಂದು ಪ್ರೊಟಿಸ್ಟಾ ಫಂಗಸ್ ಆಗಿ ಡೆವಲಪ್ ಆಯಿತು, ಕೆಲವೊಂದು ಪ್ರೊಟಿಸ್ಟಾ ಪ್ಲಾಂಟ್ ಆಗಿ ಡೆವಲಪ್ ಆಯಿತು. ಫಾರ್ ಎಕ್ಸಾಂಪಲ್ ಸಮ್ ಪ್ರೊಟಿಸ್ಟನ್ಸ್ ಆರ್ ದೇ, ದೇ ಶೋ ದ ಅಟೋಟ್ರೋಫಿಕ್ ನ್ಯೂಟ್ರಿಷನ್. ಕೆಲವೊಂದು ಪ್ರೊಟಿಸ್ಟಾ ಅನಿಮಲ್ ಆಗಿ ಡೆವಲಪ್ ಆಗ. ಫಾರ್ ಎಕ್ಸಾಂಪಲ್ ವೆನ್ ಇಟ್ ಇಸ್ ಪ್ರೋಟೋಸೋವನ್ಸ್ ಅವೆಲ್ಲ ಅನಿಮಲ್ ಆಗಿ ಡೆವಲಪ್ ಆಗ. ಕ್ಲಿಯರ್? ಲೈಕ್ ದಿಸ್ ಒನ್, ಫಸ್ಟ್ ಮೊನೆರಾ ಬಂತು, ಆಮೇಲೆ ಪ್ರೊಟಿಸ್ಟಾ ಬಂತು, ಆಮೇಲೆ ಪ್ರೊಟಿಸ್ಟಾದಿಂದ ಇವು ಮೂರು ಕಿಂಗ್ಡಮ್ ಡೆವಲಪ್. ನಾವು ಟ್ರೈ ಟು ಟೆಲ್ ದ ಮೈಕೋಟಾ ಕ್ಯಾರೆಕ್ಟರ್, ಅದರಲ್ಲಿ ಏನೇನಿದೆ. ಸೊ ದಿಸ್ ಇಸ್ ಯುನಿಸೆಲ್ಯುಲರ್ ಆರ್ multicellular. ಕೆಲವೊಂದು ಯುನಿಸೆಲ್ಯುಲರ್ ಇದೆ. ಫಾರ್ ಎಕ್ಸಾಂಪಲ್ ಸ್ಯಾಕ್ರೋಮೈಸಿಸ್ ಸರ್ವಿಸ್, ದಟ್ ಇಸ್ ಯುನಿಸೆಲ್ಯುಲರ್ ಒನ್. ಎಸ್, ಯುನಿಸೆಲ್ಯುಲರ್. ನೆಕ್ಸ್ಟ್ ಒನ್, ಇಟ್ ಈಸ್ ಎ ಯೂಕ್ಯಾರಿಯೋಟಿಕ್. ಯೂಕ್ಯಾರಿಯೋಟಿಕ್ ಅಂದ್ರೆ ನ್ಯೂಕ್ಲಿಯಸ್ ಇದೆ. ಹಿಯರ್ ಸೆಲ್ ವಾಲ್ is made up of special chemical, that is a chitin, or it is made up of polysaccharides plus chitin. ಅಂದ್ರೆ ಎರಡೂ ಸೇರಿಸಿ ಸೆಲ್ ವಾಲ್. the chitin cell wall is there. yes, so ಇಲ್ಲಿ ಬಾಡಿ ಆರ್ಗನೈಸೇಷನ್ ನಿಮಗೆ ಲೂಸ್ ಟಿಶ್ಯೂ ಕಾಣಿಸ್ಬೋದು, ಕಾಲನಿ ಕಾಣಿಸ್ಬೋದು, ಅಥವಾ ಲೂಸ್ ಟಿಶ್ಯೂ. ನ್ಯೂಟ್ರಿಷನ್, ಇವು ಆಹಾರ ಸ್ಪೆಸಿಫಿಕ್ಲಿ ಸ್ಯಾಪ್ರೋಫೈಟಿಕ್ ಆಗಿ ಪಡೆಯುತ್ತೆ. means when you compare all the kingdom, the saprophytic, specifically saprophytic kingdom means mycota. So you fungus, for example, if you take the naikode, agaricus ಏನಿದೆಯಲ್ಲ, so ಕೊಳೆಯುವ ವಸ್ತು ಮೇಲೆ ಡೆವಲಪ್ ಆಗುತ್ತೆ. So this nutrition is saprophytic only. Cell wall is made up of chitin. This is a specific character of this mycota. ಅಂದ್ರೆ ಕೆಲವೊಂದು ಪ್ರೊಟಿಸ್ಟಾದಿಂದ mycota ಡೆವಲಪ್ ಆಗುತ್ತೆ. Plantae means, so it is again multicellular. Yes, this is also eukaryotic. Cell wall is different, that is a cellulose. Actually plant kingdom ಮತ್ತು plant cell ಓದುತ್ತೀವಿ, ಕೆಲವೊಂದು ಟರ್ಮಿನಾಲಜಿ ನೀವು ನೋಡಿರ್ಬೋದು. The cell wall is made up of cellulose, hemicellulose, pectin, lignin. ಇವೆಲ್ಲ ಕೆಮಿಕಲ್ ಮಾರ್ಫಾಲಜಿ ಅನಾಟಮಿ ಚಾಪ್ಟರ್ದಲ್ಲಿ ಬರುತ್ತೆ. ಸೆಲ್ ವಾಲ್ ಸೆಲ್ಯುಲೋಸ್ ದಿಂದ ಆಗಿರುತ್ತದೆ. ಸೊ ಬಾಡಿ ಆರ್ಗನೈಸೇಷನ್, ಸೊ ಹಿಯರ್, ಸೊ ಪ್ಲಾಂಟ್ ಶೋ ಬಾಡಿ ಆರ್ಗನೈಸೇಷನ್, ಟಿಶ್ಯೂ ಕಾಣಿಸ್ಬೋದು, ಆರ್ಗನ್ಸ್ ಅಷ್ಟೇ ಕಾಣಿಸ್ಬೋದು. ಎಸ್, ದ ಮೋಡ್ ಆಫ್ ನ್ಯೂಟ್ರಿಷನ್ ಈಸ್ ಸ್ಪೆಸಿಫಿಕ್ಲಿ photosynthetic. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮಾಡಿ ತಮ್ಮ ಆಹಾರ ತಾವೇ ತಯಾರಿಸಿಕೊಳ್ತದೆ. ಎಸ್, ಲಾಸ್ಟ್ ಒನ್ ಇಸ್ ಅನಿಮೇಲಿಯಾ. ರೈಟ್ ಎವ್ರಿಥಿಂಗ್ ಇನ್ ದ ರೆಡ್ ಕಲರ್. ಸೊ ದಿಸ್ ಈಸ್ multicellular. It is also eukaryotic. Cell wall, and write in blue color, cell wall is absent, main character. There is cell wall and ಕಾಣೋದಿಲ್ಲ. Body organization is ಟಿಶ್ಯೂ ಕಾಣಿಸುತ್ತೆ, ಆರ್ಗನ್ ಇದೆ, ಆರ್ಗನ್ system is there, and mode of nutrition is
heterotrophic, under that one parasitic ಇರಬಹುದು ಅಥವಾ ಹೋಲೋಜೋಯಿಕ್ ಇರಬಹುದು ಅಥವಾ symbiotic. Yes, little bit clumsy. ಆ ಬಾಕ್ಸ್ ಅಲ್ಲಿ ಇದ್ದಿದ್ದ ಇನ್ಫಾರ್ಮೇಶನ್ ಎವಲ್ಯೂಷನರಿ ಫೈಲೋಜೆನೆಟಿಕ್ ರಿಲೇಶನ್ಶಿಪ್. ದಿಸ್ ಇಸ್ ಅ ಎವಲ್ಯೂಷನರಿ ರಿಲೇಶನ್ಶಿಪ್. ಕ್ರೈಟೀರಿಯಾ ಅಂದರೆ ಫಸ್ಟ್ ಮೊನೆರಾ ಬಂತು, ಆಮೇಲೆ ಪ್ರೊಟಿಸ್ಟಾ ಬಂತು. ಪ್ರೊಟಿಸ್ಟಾದಿಂದ ಕೆಲವೊಂದು ಆರ್ಗ್ಯಾನಿಸಮ್ ಫಂಗಸ್ ಆದವು, ಕೆಲವೊಂದು ಆರ್ಗ್ಯಾನಿಸಮ್ ಪ್ಲಾಂಟಿಕ್, ಕೆಲವೊಂದು ಆರ್ಗ್ಯಾನಿಸಮ್ ಎನಿಮೇಲಿಯನ್. ಈ ಸೈಂಟಿಸ್ಟ್ ಹೆಸರು ಮೊನೆರಾ ಹೇಳಿದ್ದವರು ಕೋಪ್ಲ್ಯಾಂಡ್, ಪ್ರೊಟಿಸ್ಟಾ ಪ್ರಪೋಸ್ ಮಾಡಿದ್ದವರು ಅರ್ನ್ಸ್ಟ್ ಹ್ಯಾಕಲ್, ಮೈಕೋಟಾ ಹೇಳಿದವರು ದಿಸ್ ಮೈಕೋಟಾ ಈಸ್ ಗಿವನ್ ಬೈ ದ R.H. Whittaker. So R.H. Whittaker. Plant and animal kingdom already given by the Carolus Linnaeus. Have understood? ಅಂದ್ರೆ ಅರಿಸ್ಟಾಟಲ್ ಆದ ನಂತರ ಕ್ಯಾರೋಲಸ್ ಲೀನಿಯರ್ in two kingdom classification. First, the two kingdom classification given by the Carolus Linnaeus. Then three kingdom classification given by the Ernst Haeckel. Ernst Haeckel ಬಗ್ಗೆ ಲಿವಿಂಗ್ ಆರ್ಗ್ಯಾನಿಸಮ್ ಇವು ಮೂರೇ ಕಿಂಗ್ಡಮ್ ಇತ್ತು, ಪ್ಲಾಂಟೆ, ಎನಿಮಿಲಿಯಾ, ಪ್ರೊಟಿಸ್ಟಾ. 1866 ಟೂ ಕಿಂಗ್ಡಮ್ನಿಂದ ತ್ರೀ ಕಿಂಗ್ಡಮ್ ಇವಾಲ್ವ್ ಆಯಿತು. ದೆನ್ ಆಫ್ಟರ್ ಒನ್ ಮೋರ್ ಸೈಂಟಿಸ್ಟ್ ಕೇಮ್ ದಟ್ ಕೋಪ್ಲೆಂಡ್. So they told that the animal kingdom or the organisms, living organisms are classified into four kingdoms: Monera, Protista, Plantae and Animalia. Not kingdom of. Again, criteria changes. R.H. Whittaker ಅವರು ಬಂದರು 5 ಕಿಂಗ್ಡಮ್ ಅಂತ ಹೇಳಿ. ಅವ್ರ ಪ್ರಕಾರ ಮೊನೆರಾ, ಪ್ರೊಟಿಸ್ಟಾ, ಮೈಕೋಟಾ ಅಂತ ಹೊಸದು ಆ್ಯಡ್ ಮಾಡಿದ್ರು. ಪ್ಲಾಂಟೆ ಅಂಡ್ ಅನಿಮಲ್ ಆಲ್ರೆಡಿ ಪ್ರೆಸೆಂಟ್. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಸೇ ದಟ್ the Plantae and Animalia is present in almost all the kingdom. ಈ Plantae ಮತ್ತು Animalia 2 ಕಿಂಗ್ಡಮ್ ದಲ್ಲಿದೆ, 3 ಕಿಂಗ್ಡಮ್ ದಲ್ಲಿದೆ, 4 ಕಿಂಗ್ಡಮ್ ದಲ್ಲಿದೆ, 5 ಕಿಂಗ್ಡಮ್ ದಲ್ಲಿದೆ. ಎಸ್, ಈ 3 ಕಿಂಗ್ಡಮ್ ದಲ್ಲಿ ಆಡ್ ಆಗಿದ್ದು ಪ್ರೊಟಿಸ್ಟಾ, ಇವು 3. 4 ಕಿಂಗ್ಡಮ್ ದಲ್ಲಿ ಇವು 4, 5 ಕಿಂಗ್ಡಮ್ ದಲ್ಲಿ ಇವು 5. Why these changes are occurring ಟೈಮ್ ಟು ಟೈಮ್? ಇಷ್ಟೆಲ್ಲ ಚೇಂಜಸ್ ಎದಕ್ಕೆ ಆಗತ್ತೆ ಅಂದರೆ ಕ್ರೈಟೀರಿಯಾ ಚೇಂಜ್ ಆಗುತ್ತೆ. ಸೊ ಹೌ ದ ಇನ್ಫಾರ್ಮೇಷನ್ ಆರ್ ದ ನಾಲೆಜ್ ಆರ್ ದ ಅಂಡರ್ಸ್ಟ್ಯಾಂಡಿಂಗ್ ರಿಗಾರ್ಡಿಂಗ್ ದ ಆರ್ಗ್ಯಾನಿಸಮ್ ಚೇಂಜಸ್. ನೀವು ಹೆಂಗೆ ರಿಸರ್ಚ್ ಮಾಡ್ತಿರಲ್ಲ ಆ ಆರ್ಗ್ಯಾನಿಸಮ್ ಬಗ್ಗೆ ಇನ್ಫಾರ್ಮೇಷನ್ ಹೆಚ್ಚು ಸಿಗುತ್ತೆ. ಹೆಚ್ಚು ಸಿಕ್ಕಿದ ನಂತರ ಕ್ಲಾಸಿಫಿಕೇಶನ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಸೊ ನಾವು ಆಲ್ಮೋಸ್ಟ್ 6 ಕಿಂಗ್ಡಮ್ ಕ್ಲಾಸಿಫಿಕೇಶನ್, 7 kingdom classification, even 8 kingdom classification matta classification ಕೊಟ್ಟಿದ್ದಾರೆ after R.H. Whittaker, but that is not given in your textbook. ಬರೀ 5 kingdom classification ಅಷ್ಟೇ ಇದೆ. Okay, now phylogenetic relationship ಅಂದ್ರೆ ಇದು evolutionary relationship. ಫಸ್ಟ್ ಯಾವ್ದು ಬಂತು, ಸೆಕೆಂಡ್ ಯಾವ್ದು ಬಂತು, ಆಮೇಲೆ ಯಾವ್ದು ಉತ್ಪತ್ತಿ. ಸೊ ಈ ಕೆಂಪು ಕಲರ್ ಇದ್ರ ಕೆಳಗಡೆ ಯುನಿಸೆಲ್ಯುಲರ್ ಪ್ರೊಕ್ಯಾರಿಯೋಟ್ ಇದೆ, ಕೆಂಪು ಕಲರ್ ಮೇಲ್ಗಡೆ ಯುನಿಸೆಲ್ಯುಲರು, ಮಲ್ಟಿಸೆಲ್ಯುಲರು, ಯೂಕ್ಯಾರಿಯೋಟ್. ಇವೆಲ್ಲ ಯೂಕ್ಯಾರಿಯೋಟ್. ಸೊ ಮತ್ತೊಂದು ಲೈನ್ ಹೇಳ್ತೇನೆ ಇಲ್ಲಿ. ಸೊ ದಿಸ್ ಇಸ್ ಅ ಗ್ರೀನ್ ಕಲರ್ ಲೈನ್. ಎಸ್, ಸೊ ಲೆವೆಲ್ ಆಫ್ ಆರ್ಗನೈಸೇಷನ್. ದಿಸ್ ಇಸ್ ಅ ಮಲ್ಟಿಸೆಲ್ಯುಲರ್, ದಿಸ್ ಇಸ್ ಅ ಟಿಶ್ಯೂ ಗ್ರೇಡ್, ದಿಸ್ ಇಸ್ ಅ ಆರ್ಗನ್ ಸಿಸ್ಟಮ್ ಗ್ರೇಡ್. ಕ್ಲಿಯರ್? ಈಗ ನ್ಯೂಟ್ರಿಷನ್ ಹೇಳಿದ್ರೆ ದಿಸ್ ಇಸ್ ಅ ಸ್ಯಾಪ್ರೋಫೈಟಿಕ್, this is a autotrophic, this is a heterotrophic or holozoic nutrition. Like this one classification occur. ಈ ಕೆಲಸ ಅಂತ ಹೇಳಿದ್ರೆ when you take the ecological function, ಪರ್ಯಾವರಣದಲ್ಲಿ ಅಥವಾ ನೇಚರ್ ಕೆಲಸ ಏನು ಮಾಡ್ತಿದ್ರೆ this is a producer, means they prepare their own food and these organisms will provide the food for the other kingdom. ಇದರ ಆಹಾರ ತಿಂದು ಇವು ಜೀವಿಸ್ತದೆ. ಅನಿಮಲ್ ನಲ್ಲಿ ಹರ್ಬಿವೋರಸ್ ಇರುತ್ತೆ, ಹರ್ಬಿವೋರಸ್ ತಂದು ಕಾರ್ನಿವೋರಸ್. ಇವೆಲ್ಲ ಸತ್ ನಂತರ ಸ್ಯಾಪ್ರೋಫೈಟಿಕ್ಕು, ಇವು ಮೊನೆರಾ, ಇವೆಲ್ಲ ಸೇರಿಸಿದ್ರು ಡಿಕಂಪೋಸಿಷನ್. ಸೊ ದೀಸ್ ಆರ್ ದ ಡಿಕಂಪೋಸರ್ಸ್. ಸೊ ದಿಸ್ ಈಸ್ ಅಬೌಟ್ ದ ಸೇಮ್ 5 kingdom classification given by R.H. Whittaker from the phylogenetic relationship point of view. ಎವಲ್ಯೂಷನ್ ಹೇಗಾಯಿತು ಅದೇ ಬಾಕ್ಸು, ಅದೇ ಇನ್ಫಾರ್ಮೇಷನ್ ಹೀಗೆ ಬರೀಬೇಕು. Is this clear? So this is about the R.H. Whittaker 5 kingdom classification. Now from this point onwards
we are going to cover one kingdom. ಇವತ್ತಿಲ್ಲಿ ಮೊನೇರಾ ಬಗ್ಗೆ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಮೊನೇರಾ, ದೆನ್ ಪ್ರೊಟಿಸ್ಟಾ ಆ್ಯಂಡ್ ಮೈಕೋಟಾ. ಈ ಚಾಪ್ಟರ್ದಲ್ಲಿ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ದಲ್ಲಿ ಬರೀ ಇವು 3 ಕಿಂಗ್ಡಮ್ ಅಷ್ಟೇ ಎಕ್ಸ್ಪ್ಲನೇಷನ್ ಮಾಡಿದರೆ, ಇವು 2 ಕಿಂಗ್ಡಮ್ ಸಪ್ರೇಟ್ ಚಾಪ್ಟರ್. ಪ್ಲಾಂಟ್ ಕಿಂಗ್ಡಮ್ ಆ್ಯಂಡ್ ಅನಿಮಲ್ ಕಿಂಗ್ಡಮ್ ಸಪ್ರೇಟ್ ಚಾಪ್ಟರ್ ಇದೆ. Now we are going to cover the Monera topic. Kingdom Monera, which is given by the Copeland. Yeah. So just I will rub this board till I can take the spot print. Yes, students. Now the content is written on the board. So now this point onwards only content is written on the board. Explanation I will. Okay. Try to understand. First kingdom is a Monera. In this chapter only 3 kingdoms we are going to cover: Monera, Protista and Mycota. Clear? So if you take that box, Monera, what the information given? It is a unicellular prokaryotic cell wall is made up of peptidoglycan. The body organization is again cellular. Mode of nutrition is autotrophic or heterotrophic. Yes, this is only the general information about the Monera. Under that one, again, the bacteria, eubacteria, archibacteria and cyanobacteria we are going to cover. Yeah? So ಇದು ಬರೀ ಜನರಲ್ ಇನ್ಫಾರ್ಮೇಷನ್ ಅಷ್ಟೇ. ಸೊ ಈ ಮೊನೆರಾ ಅಂತ ಹೇಳಿದ್ರೆ ಈ ಕಿಂಗ್ಡಮ್ನಲ್ಲಿ ಎಲ್ಲ ಟೈಪ್ ಬ್ಯಾಕ್ಟೀರಿಯಾ ಇದರಲ್ಲಿ ಬರುತ್ತೆ. ದಿಸ್ ಕಿಂಗ್ಡಮ್ ಇನ್ಕ್ಲೂಡ್ ಆಲ್ ಟೈಪ್ ಆಫ್ ಬ್ಯಾಕ್ಟೀರಿಯಾ. ಎಸ್, ಇಟ್ ಇನ್ಕ್ಲೂಡ್ ಆಲ್ ಟೈಪ್ ಆಫ್ ಬ್ಯಾಕ್ಟೀರಿಯಾ. ಇದರಲ್ಲಿ ಎಲ್ಲ ಬ್ಯಾಕ್ಟೀರಿಯಾ ಬರುತ್ತೆ. Now where the bacteria will get? Suppose if you take the pinch of soil, suppose this ಮಣ್ಣು ತಗೊಂಡು ನೀವು ಮೈಕ್ರೋಸ್ಕೋಪಲ್ಲಿ ಸ್ವಲ್ಪ ಟೆಸ್ಟಿಂಗ್ ಮಾಡಬೇಕಂತ ಇದರಲ್ಲಿ, the handful of soil contain thousands of bacteria easily available. Clear? So bacteria is seen everywhere. It is a cosmopolitan. ಭೂಮಿಯಲ್ಲಿ ಅಂತ ಯಾವುದೂ ಜಾಗ ಇಲ್ಲ ಅಲ್ಲಿ ಬ್ಯಾಕ್ಟೀರಿಯಾ ಇಲ್ಲೇ ಇಲ್ಲ. Clear? So bacteria is seen in the extreme habitat such as normal condition bit. ಅಂದರೆ ಈಗ ನೀವು ಸರೌಂಡಿಂಗ್ ವಾತಾವರಣ ಏನು ನೋಡ್ತಿರಲ್ಲ, ನಾರ್ಮಲ್ ಟೆಂಪರೇಚರ್, ನಾರ್ಮಲ್ ಹ್ಯೂಮಿಡಿಟಿ ಇದೇನಿರುತ್ತೆ, ಇದು ಬಿಟ್ಟು ಎಕ್ಸ್ಟ್ರೀಮ್ ಕಂಡೀಷನ್, ಡ್ರಾಸ್ಟಿಕ್ ಕಂಡೀಷನ್ನಲ್ಲಿ ಇಟ್ ಇಸ್ ಸೀನ್ ಇನ್ ದ ಎಕ್ಸ್ಟ್ರೀಮ್ ಹ್ಯಾಬಿಟ್ಯಾಟ್ ಆಲ್ಸೋ. ಎಕ್ಸ್ಟ್ರೀಮ್ ಮೀನ್ಸ್ ಈಗ ಎಂಥದ್ದು, ಹಾಟ್ ಸ್ಪ್ರಿಂಗ್ಸ್, ಬಿಸಿ ನೀರಿನ ಬುಗ್ಗೆಗಳು ಅಂತ ಹೇಳ್ತಾರಲ್ಲ, ಸೊ ಹಾಟ್ ಸ್ಪ್ರಿಂಗ್ಸ್ ಅಲ್ಲಿ ಕಾಣಿಸುತ್ತೆ, ಡೆಸರ್ಟ್ ಅಲ್ಲಿ ಕಾಣಿಸುತ್ತೆ. ಡೆಸರ್ಟ್ ಅಲ್ಲಿ ಟೆಂಪರೇಚರ್ ಆಲ್ಮೋಸ್ಟ್ 45-48 ಡಿಗ್ರಿ ಸೆಲ್ಸಿಯಸ್ ಕ್ರಾಸ್ ಆಗಿದೆ. ಡೆಸರ್ಟ್ ಅಲ್ಲಿ ನೋಡ್ಬೋದು. ಸ್ನೋ ಆ್ಯಂಡ್ ಡೀಪ್ ಓಷನ್ಸ್, ಸೊ ತಂಪ್ ಟೆಂಪರೇಚರ್ ಮೀನ್ಸ್ -0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕಾಣಿಸುತ್ತೆ. ಡೀಪ್ ಓಷನ್ ಮೀನ್ಸ್ ಸಮುದ್ರದ ಕೆಳಭಾಗದಲ್ಲಿ. ಸೊ ಹಾಟ್ ಸ್ಪ್ರಿಂಗ್ಸ್, ಹಾಟ್ ಟೆಂಪರೇಚರ್ ಮೀನ್ಸ್ ಟೆಂಪರೇಚರ್ ಇಸ್ ಮೋರ್ ದೆನ್ 100 ಡಿಗ್ರಿ ಸೆಲ್ಸಿಯಸ್. ಡೆಸರ್ಟ್ ಅಂದರೆ ಅಲ್ಲಿ ನೀರಿಲ್ಲ, ಟೆಂಪರೇಚರ್ ಹೆಚ್ಚು. ಸ್ನೋ ಆ್ಯಂಡ್ ಡೀಪ್ ಓಷನ್ಸ್ ಮೀನ್ಸ್ ಸ್ನೋ ಅಂದರೆ ಟೆಂಪರೇಚರ್ -ಡಿಗ್ರಿ ಸೆಲ್ಸಿಯಸ್ ಆಯಿತು. ಡೀಪ್ ಓಷನ್ಸ್ ಅಂತ ಹೇಳಿದ್ರೆ ಪ್ರೆಷರ್ ಹೆಚ್ಚಾಗುತ್ತೆ, ನೀರಿನ ಪ್ರೆಷರ್. ಲಿವ್ ಆಸ್ ಎ ಪ್ಯಾರಾಸೈಟ್ ಆಲ್ಸೋ. ಈ ಬ್ಯಾಕ್ಟೀರಿಯಾ ಕೆಲವೊಂದು ಬಾಡಿ ಆರ್ಗ್ಯಾನಿಸಮ್ ಒಳಗಡೆ ಇರುತ್ತೆ. ಸಪೋಸ್ ಇಫ್ ಯು ಟೇಕ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್, ಈಗ ನಮ್ಮ ಜೀರ್ಣಾಂಗ ಇವು ಏನಿದೆಯಲ್ಲ ಅದರಲ್ಲಾಗಲಿ ಅಥವಾ ಬಕಲ್ ಕ್ಯಾವಿಟಿಯಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾ ಈಸಿಲಿ ಕಾಣಿಸ್ಬೋದು. Clear? So these bacteria are parasite. Parasite means ಪರಾವಲಂಬಿ, ಬೇರೆ ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಈ ಪ್ಯಾರಾಸೈಟ್ ಎದಕ್ಕಂತ ಹೇಳಿದ್ರೆ, ಸೊ ಇವು ತಮ್ಮ ಆಹಾರ ತಾವೇ ತಯಾರಿಸ್ಕೊಳ್ಳೋದಿಲ್ಲ, ಇರ್ಲಿಕ್ಕೆ ಒಂದು ಮನೆ ಬೇಕು, ರೀಪ್ರೊಡಕ್ಷನ್ ಮಾಡ್ಲಿಕ್ಕೆ ಒಂದು ಜಾಗ ಬೇಕು. ಅದರ ಸಲುವಾಗಿ ಒಂದು ಆರ್ಗ್ಯಾನಿಸಮ್ ಒಳಗಡೆ ಅಥವಾ ಮೇಲ್ಗಡೆ ಜೀವಿಸ್ತದೆ. ಸೊ ರಫ್ಲಿ ದಿಸ್ ಕಿಂಗ್ಡಮ್ ಇನ್ಕ್ಲೂಡ್ ಓನ್ಲಿ ಬ್ಯಾಕ್ಟೀರಿಯಾ. ಬರೀ ಬ್ಯಾಕ್ಟೀರಿಯಾ ಅಷ್ಟೇ ಒಳಗೊಂಡಿದೆ. ಬ್ಯಾಕ್ಟೀರಿಯಾ ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ, ನೀವು ಒಂದು ಪಿಂಚ್ ಮಣ್ಣು ತಗೊಂಡ್ರೆ ಆ ಮಣ್ಣಲ್ಲೂ ನೀವು ಬ್ಯಾಕ್ಟೀರಿಯಾ ನೋಡ್ಬೋದು. ಸೊ ಇಟ್ ಇಸ್ ಸೀನ್ ಇನ್ ದ ಎಕ್ಸ್ಟ್ರೀಮ್ ಹ್ಯಾಬಿಟ್ಯಾಟ್. ಎಕ್ಸ್ಟ್ರೀಮ್ ಮೀನ್ಸ್ ವೆರಿ ಹಾರ್ಶ್ ಕಂಡೀಷನ್, ಅಲ್ಲಿ ಮನುಷ್ಯ ಜೀವಿಸೋದಿಲ್ಲ, ಅಲ್ಲೂ ಈ ಬ್ಯಾಕ್ಟೀರಿಯಾ ಇರುತ್ತೆ. ಹಾಟ್ ಸ್ಪ್ರಿಂಗ್ಸ್, ಡೆಸರ್ಟ್ಸ್, ಸ್ನೋ, ಡೀಪ್ ಓಷನ್ಸ್ live as a parasite inside the body of other organism only for the purpose of food and the shelter. ಬರೀ ಊಟ ಮತ್ತು ಮನೆ ಸಲುವಾಗಿ ಮತ್ತೊಂದು ಆರ್ಗ್ಯಾನಿಸಮ್ ಒಳಗಡೆ ಜೀವಿಸ್ತದೆ. ಈ ಮೇನ್ ಕ್ವಶನ್ based on the shape of organism means bacteria, this is either 2 or 3 marks question. 2 or 3 marks question.
ಡೆಫಿನೆಟ್ಲಿ ಈ ಕ್ವಶನ್ ಬಿದ್ದೇ ಬರುತ್ತೆ. ಕ್ಲಾಸಿಫೈ ದ ಬ್ಯಾಕ್ಟೀರಿಯಾ ಆನ್ ದ ಬೇಸಿಸ್ ಆಫ್ ಶೇಪ್ ಅಂತ ಕೇಳ್ತಾರೆ. ಅದರದ್ದೇನು ಔಟ್ಲೈನ್ ಇದೆಯಲ್ಲ ಶೇಪ್, ಅದರ ಬೇಸಿಸ್ ಮೇಲೆ ಇದು ಕ್ಲಾಸಿಫೈ ಮಾಡಿ. ಸೊ ರಿಮೆಂಬರ್ ದೀಸ್ ಟರ್ಮ್ಸ್: ಕೋಕಸ್, ಬ್ಯಾಸಿಲಸ್, ವಿಬ್ರಿಯೋ ಅಥವಾ ವಿಬ್ರಮ್ ಅಥವಾ ಸ್ಪೈರುಲಮ್. ಕೋಕಸ್, ಬ್ಯಾಸಿಲಸ್, ವಿಬ್ರಿಯಮ್ ಅಥವಾ ಸ್ಪೈರುಲಮ್. ಕೋಕಸ್ ಅಂತ ಹೇಳಿದ್ರೆ ದೀಸ್ ಆರ್ ಸ್ಪೆರಿಕಲ್ ಬ್ಯಾಕ್ಟೀರಿಯಾ. ಸ್ಪೆರಿಕಲ್ ಅಂತ ಹೇಳಿದ್ರೆ ರೌಂಡ್ ಇರುತ್ತೆ, ಸ್ಪೆರಿಕಲ್. ದ ಸ್ಪೆರಿಕಲ್ ಬ್ಯಾಕ್ಟೀರಿಯಾಸ್ ಆರ್ ಕಾಲ್ಡ್ ಆಸ್ ಎ ಕೋಕಸ್. ಈಗ ಸಿಂಪಲ್ ಎಕ್ಸಾಂಪಲ್ ಅಂತಂದ್ರೆ ಡಿಪ್ಲೋಕೋಕಸ್ಸು, ಸ್ಟೆಪ್ಟೋಕೋಕಸ್ಸು, ಸ್ಟೆಫೈಲೋಕೋಕಸ್. ಕೋಕಸ್ ಅಂತ ಹೇಳಿದ್ರೆ ಹಿಂಗೆ ರೌಂಡ್ ಇದೆ. ಎಸ್, ಬ್ಯಾಸಿಲಸ್ ಮೀನ್ಸ್ ಇಟ್ ಇಸ್ ಅ ರಾಡ್ ಶೇಪ್. ರಾಡ್ ಶೇಪ್ ಅಂತ ಹೇಳಿದ್ರೆ ಈ ಟೈಪ್ ಇದೆ. ಎಸ್, ಬ್ಯಾಸಿಲಸ್. ಈಗಲ್ಲಿ ಅಗೇನ್ ಸ್ಟೆಪ್ಟೋಬ್ಯಾಸಿಲಸ್ಸು, ಸ್ಟೆಫೈಲೋಬ್ಯಾಸಿಲಸ್ಸು, ಡಿಪ್ಲೋಬ್ಯಾಸಿಲಸ್ಸು, ಇದು ಒಂದೊಂದೇ ಬ್ಯಾಸಿಲಸ್. ಇದೊಂದು ಬ್ಯಾಕ್ಟೀರಿಯಾ, ಇದೊಂದು ಬ್ಯಾಕ್ಟೀರಿಯಾ, ಇದೊಂದು ಬ್ಯಾಕ್ಟೀರಿಯಾ. ಸೊ ಇದು ರೌಂಡ್ ಶೇಪು, ಇದು ರಾಡ್ ಶೇಪ್. ಕ್ಲಿಯರ್? Sometimes these bacteria have the flagella also. ಇದರ ಮೇಲೆ flagella ಇರಬಹುದು ಅಥವಾ ಇರದೇ ಇರಬಹುದು. So that is the other part. Clear? So coccus, bacillus. Next one, vibrium. Vibrium means it is a comma shape. ನೀವು ಇಂಗ್ಲಿಷ್ ಅಲ್ಲಿ ಕಾಮಾ ಹೀಗೆ ಹಾಕ್ತೀರಿ. ಕ್ಲಿಯರ್? ಕಾಮಾ ಶೇಪ್ ಮೀನ್ಸ್ ಬ್ಯಾಕ್ಟೀರಿಯಾ ಹೀಗಿರುತ್ತೆ, comma shape. Yes, eat. This is a vibrium. ಬರೀ ಪ್ರೊನೌನ್ಸ್ ಮಾಡಿ ರಿಪೀಟೆಡ್ಲಿ ಹೇಳ್ಕೊಳ್ಳಿ. ಸೊ ಇವೆಲ್ಲ ಸೈನ್ಸ್ ಟರ್ಮಿನಾಲಜಿ ನೀವು ಎಷ್ಟು ಅಟರ್ ಮಾಡ್ತಿರಲ್ಲ, ಬಾಯಿಂದ ತೆಗಿತಿರಲ್ಲ, ಹೇಳ್ತಿರಲ್ಲ, ರಿಪೀಟ್ ಮಾಡ್ತಿರಲ್ಲ, ಅವಾಗೇ ಪರ್ಫೆಕ್ಟ್. ಕೇಳಿದ ಕೂಡಲೇ ಪರ್ಫೆಕ್ಟ್ ಆಗೋದಿಲ್ಲ. ಕೋಕಸ್, ಬ್ಯಾಸಿಲಸ್, ವಿಬ್ರಿಯಮ್ ಆ್ಯಂಡ್ ಸ್ಪೈರುಲಮ್. ಸ್ಪೈರುಲಮ್ ಮೀನ್ಸ್, ಸೊ ದಿಸ್ ಈಸ್ ಸ್ಪ್ರಿಂಗ್ ಏನಿರುತ್ತಲ್ಲ ಹಿಂಗೆ ಸ್ಪೈರಲಿ ಕಾಯಿಲ್ಡ್ ಇರುತ್ತೆ. ಸೊ ದಿಸ್ ಈಸ್ ಸ್ಪೈರುಲಮ್ ಬ್ಯಾಕ್ಟೀರಿಯಾ. ಈ ಸ್ವಲ್ಪ ಉದ್ದಿರುತ್ತೆ ಮತ್ತು ಕಾಯಿಲ್ ಇರುತ್ತೆ. ಸೊ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್? ದಿಸ್ ಇಸ್ ಕಂಪಲ್ಸರಿ 2 or 3 marks ಕ್ವಶನ್. ಇಲ್ಲಿಂದ ಕ್ವಶನ್ ಅರೈಸೋ ಚಾನ್ಸಸ್ ಇಲ್ಲ. ಅಂದರೆ ಏನಿರುತ್ತೆ ಅಂತ ಕೇಳ್ಬೋದು, ಎಲ್ಲ ಕಾಣಬಹುದು. So classify the bacteria on the basis of their shapes means the spherical shaped bacteria is called as a coccus, rod shaped bacteria called as a bacillus, comma shaped bacteria called as a vibrio or vibrium. The spirally coiled structures are called as spirulum. This is an important question from the exam point of view. ಹೀಗೆ ಪರ್ಫೆಕ್ಟ್ ಮಾಡಿದರೆ ನಿಮ್ಮ ಎಕ್ಸಾಮ್ನಲ್ಲಿ 3 marks ಪರ್ಫೆಕ್ಟ್. ದಿಸ್ ಇಸ್ ಈಸಿ ಒನ್. ಕ್ಲಿಯರ್? ಸೊ ದಿಸ್ ಇಸ್ ಅ ಕ್ಲಾಸಿಫಿಕೇಶನ್ ಆಫ್ ಬ್ಯಾಕ್ಟೀರಿಯಾ ಆನ್ ದ ಬೇಸಿಸ್ ಆಫ್ ಶೇಪ್. ನಾವು ದ ಮೋಡ್ ಆಫ್ ನ್ಯೂಟ್ರಿಷನ್ ಬಾಕ್ಸ್ ಅಲ್ಲಿ ನಾವು ಬರೆದಿದ್ದು ಆಹಾರ ಎಲ್ಲಿಂದ ಪಡೆಯುತ್ತದೆ. ಸೊ ಸಮ್ ಬ್ಯಾಕ್ಟೀರಿಯಾಸ್ ಆರ್ ಅಟೋಟ್ರೋಫಿಕ್, ತಮ್ಮ ಆಹಾರ ತಾವೇ ತಯಾರಿಸ್ಕೊಳ್ತವೆ. ಇದರಲ್ಲಿ ಕೆಲವೊಂದು ಕೀಮೋ ಸಿಂಥೆಟಿಕ್ ಇದೆ, ಕೆಮಿಕಲ್ ರಿಯಾಕ್ಷನ್ ಆದ ನಂತರ ಆಹಾರ ತಯಾರಿಸ್ತೀವಿ. ಕೆಲವೊಂದು ಫೋಟೋ ಸಿಂಥೆಟಿಕ್ ಇದೆ, ಸೂರ್ಯನ ಪ್ರಕಾಶ ಪಡೆದು ತಮ್ಮ ಆಹಾರ ತಾವೇ. ಸೊ ದಿಸ್ ಇಸ್ ಅ ಕೀಮೋ ಸಿಂಥೆಟಿಕ್, ದಿಸ್ ಇಸ್ ಅ ಫೋಟೋ ಸಿಂಥೆಟಿಕ್. ಡಿಫ್ರೆನ್ಸ್ ತಿಳಿಯುತ್ತೆ. ಕೀಮೋ ಸಿಂಥೆಟಿಕ್, ಫೋಟೋ ಸಿಂಥೆಟಿಕ್. ಸಮ್ ಆರ್ ಹೆಟ್ರೋಟ್ರೋಫಿಕ್. ಈ ಹೆಟ್ರೋಟ್ರೋಫಿಕ್ ಅಲ್ಲಿ ಕೆಲವೊಂದು ಪ್ಯಾರಾಸೈಟಿಕ್ ಇದೆ, ಲೈಕ್ ದಿಸ್ ಒನ್. ಒಂದು ಆರ್ಗ್ಯಾನಿಸಮ್ ಒಳಗಡೆ ಜೀವಿಸ್ಬೋದು. ಅಥವಾ ಕೆಲವೊಂದು ಸ್ಯಾಪ್ರೋಫೈಟಿಕ್ ಇದೆ. ಎಸ್, ಇದು ಕೆಲವೊಂದು ಸಿಂಬಯಾಟಿಕ್ ಅಂತ ಇರುತ್ತೆ. ಈಗ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಈ ಪ್ಯಾರಾಸೈಟಿಕ್ ಆರ್ಗ್ಯಾನಿಸಮ್ ಕಂಪ್ಲೀಟ್ಲಿ ಮತ್ತೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಇದೆ. ಇದೇನು ಕೊಡೋದಿಲ್ಲ, ಬರೀ ಪಡೆಯೋದು. ಕ್ಲಿಯರ್? ಸ್ಯಾಪ್ರೋಫೈಟಿಕ್ ಮೀನ್ಸ್ ದೀಸ್ ಬ್ಯಾಕ್ಟೀರಿಯಾ ಲಿವ್ ಆನ್ ದ ಡೆಡ್ ಅಂಡ್ ಡಿಕೇಯಿಂಗ್ ಮಟೀರಿಯಲ್. ಕೊಳೆಯುವಂಥ ವಸ್ತು ಮೇಲೆ ಬೆಳೆಯುವಂಥದ್ದು.
Clear? Symbiotic means these are living inside another organism. ಎರಡು ಮ್ಯೂಚುವಲಿ ಗಿವ್ ಆ್ಯಂಡ್ ಟೇಕ್ ಮೆಕ್ಯಾನಿಸಮ್. ಈ ಬ್ಯಾಕ್ಟೀರಿಯಾನು ಅದಕ್ಕೆ ಏನಾರು ಕೊಡುತ್ತೆ, ಆ ಆರ್ಗ್ಯಾನಿಸಮ್ನು ಇದಕ್ಕೆ ಏನಾರು ಕೊಡುತ್ತೆ. ಸೊ ಎರಡು ಬೆನಿಫಿಷಿಯಲ್. ಕ್ಲಿಯರ್? ಸೊ ದಿಸ್ ಇಸ್ ಅ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಬ್ಯಾಕ್ಟೀರಿಯಾ. ಅಟೋಟ್ರೋಫಿಕಲ್ಲಿ ಕೀಮೋಸಿಂಥೆಟಿಕ್, ಫೋಟೋಸಿಂಥೆಟಿಕ್. ಹಿಟ್ರೋಟ್ರೋಫಿಕಲಿ ಪ್ಯಾರಾಸೈಟಿಕ್, ಸಿಂಬಯಾಟಿಕ್ ಆ್ಯಂಡ್ ಸ್ಯಾಪ್ರೋಫೈಟಿಕ್. ಪ್ಯಾರಾಸೈಟಿಕ್ ಅಂದರೆ ಬರೀ ತಗೊಳ್ಳೋದು, ಅದಕ್ಕೆ ಡ್ಯಾಮೇಜ್ ಮಾಡೋದು. ಕ್ಲಿಯರ್? ಮೋಸ್ಟ್ ಆಫ್ ದ ಪ್ಯಾರಾಸೈಟಿಕ್ ಬ್ಯಾಕ್ಟೀರಿಯಾ ಆರ್ ದ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್. ಈ ಆರ್ಗ್ಯಾನಿಸಮ್ ನಮ್ಮ ಬಾಡಿಯಲ್ಲಿ ಎಲ್ಲ ಬಂದರೆ ನಮ್ಗೆ ಯಾವುದೊಂದು ರೋಗ ಬರೋದು. ಫಾರ್ ಎಕ್ಸಾಂಪಲ್ ವಿಬ್ರಿಯೋ ಕಾಲೆರಾ. ಕಾಲೆರಾ ರೋಗ ಬರುತ್ತೆ. ವಿಬ್ರಿಯೋ ಮೀನ್ಸ್ ಕಾಮಾ ಶೇಪ್, ಅದರಿಂದ ಕಾಲೆರಾ ಬರ್ಬೋದು. ಸ್ಯಾಪ್ರೋಫೈಟಿಕ್ ಮೀನ್ಸ್ ಡೆಡ್ ಆರ್ಗ್ಯಾನಿಸಮ್ ಮೇಲೆ, ಕೊಳೆಯುವ ವಸ್ತು ಮೇಲೆ ಡೆವಲಪ್ ಆಗೋದು. ಸಿಂಬಯಾಟಿಕ್ ಮೀನ್ಸ್ ಅವು ಎರಡು ಆರ್ಗ್ಯಾನಿಸಮ್ ಒಂದಕ್ಕೊಂದು ಮಟೀರಿಯಲ್ ಕೊಡುತ್ತೆ, ಹೊಂದಾಣಿಕೆ, ಬೆನಿಫಿಟ್ ಮಾಡುತ್ತೆ. ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ಓನ್ಲಿ ದ ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ದ ಮೊನೆರಾ. ಈಗ ನೆಕ್ಸ್ಟ್ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಆರ್ಚಿ ಬ್ಯಾಕ್ಟೀರಿಯಾ, ಯು ಬ್ಯಾಕ್ಟೀರಿಯಾ, ಮತ್ತು ಅದರಲ್ಲಿ ಸೈನೋ ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ ಬಗ್ಗೆ ಅಭ್ಯಾಸ ಮಾಡ್ಬೋದು. ಸೊ ಇಲ್ಲಿವರೆಗೆ ಏನೇನು ಕಲಿಸಿದ್ದಾರೆ, ಪರ್ಟಿಕ್ಯುಲರ್ಲಿ ದಟ್ 5 kingdom classification box and phylogenetic relationship. This is perfect ಮಾಡ್ಕೊಂಡ್ಬಿಡಿ. So again we will meet in the next video with a new topic. So till then, take care, goodbye, have a nice day.